ಜಿಎಸ್ಟಿಗೆ ಅಡಿಗೆ ಬರುತ್ತಾ? ಪೆಟ್ರೋಲ್ ಡೀಸೆಲ್ ದರ. ಜಿಎಸ್ಟಿ ಅಡಿಗೆ ಪೆಟ್ರೋಲ್ ಡೀಸೆಲ್ ಬಂದ್ರೆ ಕ್ರಾಂತಿ. ಡೀಸೆಲ್ ಪೆಟ್ರೋಲ್ ದರ 50 ರೂಪಾಯಿ ಇಳಿಯುತ್ತೆ. ಜಿಎಸ್ಟಿ ಅಡಿಗೆ ಪೆಟ್ರೋಲ್ ಡೀಸೆಲ್ ಬಂದ್ರೆ ಕ್ರಾಂತಿ ಆಗತ್ತೆ. ಡೀಸೆಲ್ ಪೆಟ್ರೋಲ್ ದರ 50 ರೂಪಾಯಿ ಇಳಿಯುತ್ತೆ. ಪೆಟ್ರೋಲ್ ಡೀಸೆಲ್ಗೆ ಜಿಎಸ್ಟಿ ತನ್ನಿ ಅಂತ ಅಂತಿದಾರಂತೆ ಜನರು. ಸೊ ಕೇಂದ್ರ ರಾಜ್ಯ ಸರ್ಕಾರಗಳ ತೆರಿಗೆಯನ್ನ ರದ್ದು ಮಾಡಿ ಜಿಎಸ್ಟಿ ಅಡಿ ತೆರಿಗೆ ವಿಧಿಸಿ ಅಂತ ಇದ್ದಾರೆ ದೇಶದ ಜನ. 11 ದಿನದಲ್ಲೇ 4 ಬಾರಿ ಹೆಚ್ಚಾಗ್ತಾ ಇರುವಂತಹ ತೈಲ ದರ. ಬೆಲೆ ಏರಿಕೆಯಿಂದ ಜಿಎಸ್ಟಿ ಅಡಿಗೆ ಬರುತ್ತಾ? ಹಾಗಾದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಅನ್ನುವಂತಹ ಚರ್ಚೆಗಳು. ಜಿಎಸ್ಟಿ ಅಡಿಗೆ ಪೆಟ್ರೋಲ್ ಡೀಸೆಲ್ ಬಂದ್ರೆ ಕ್ರಾಂತಿ ಆಗೋದು ಫಿಕ್ಸ್. ಡೀಸೆಲ್ ಪೆಟ್ರೋಲ್ ದರ 50 ರೂಪಾಯಿ ಇಳಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಪೆಟ್ರೋಲ್ ಡೀಸೆಲ್ಗೆ ಜಿಎಸ್ಟಿನ ತನ್ನಿ ಅಂತ ಜನರು ಹೇಳ್ತಾ ಇದ್ದಾರೆ. ಕೇಂದ್ರ ರಾಜ್ಯ ಸರ್ಕಾರಗಳ ತೆರಿಗೆಯನ್ನ ರದ್ದು ಮಾಡಬೇಕು. ಜಿಎಸ್ಟಿ ಅಡಿ ತೆರಿಗೆ ವಿಧಿಸಿ ಅಂತ ಹೇಳ್ತಾ ಇರುವಂಥದ್ದು ದೇಶದ ಜನ. ಹನ್ನೊಂದು ದಿನದಲ್ಲೇ 4 ಬಾರಿ ಹೆಚ್ಚಾಗ್ತಾ ಇರುವಂತಹ ತೈಲದ ದರ. ಸೊ ಜನರು ಹೇಳ್ತಾ ಇದ್ದಾರೆ ಜಿಎಸ್ಟಿ ಅಡಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಡೀಸೆಲ್ ದರ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಡೀಸೆಲ್ ಪೆಟ್ರೋಲ್ ದರ 50 ರೂಪಾಯಿ ಇಳಿಯುತ್ತೆ ಹಾಗೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಸೊ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ ಕೂಡ ಅದಕ್ಕೋಸ್ಕರ. ಕೇಂದ್ರ ರಾಜ್ಯ ಸರ್ಕಾರಗಳ ತೆರಿಗೆಯನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಕಾದು ನೋಡಬೇಕು ಜಾರಿಗೆ ತರ್ತಾರಾ ಇಲ್ವಾ ಅನ್ನುವಂಥದ್ದು. ಬಿಕಾಸ್ ಪ್ರತಿನಿತ್ಯ ಬಳಸುವಂತಹ ಬೆಳಗ್ಗೆ ಇದ್ದರೆ ಸಂಜೆವರೆಗೂ ಕೂಡ ನಮಗೆ 2 ವೀಲರ್ ಇಲ್ಲ 4 ವೀಲರ್ ಅವಶ್ಯಕತೆ ಇದ್ದೇ ಇದೆ. ಇನ್ನು ಸಾರ್ವಜನಿಕ ಸಾರಿಗೆಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮೋದಿ. ಹೌದು, ಯೂಸ್ ಮಾಡ್ಕೊಳ್ಳೋಣ. ಅಲ್ಲೂ ಕೂಡ ಈಗ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಹೊರಬಿತ್ತು ಆಲ್ರೆಡಿ. ಯಾಕಂದರೆ ಇಷ್ಟೊಂದು ದುಬಾರಿ ಆದರೆ ಪೆಟ್ರೋಲ್ ಡೀಸೆಲ್ ನಾವೇನು ಬಸ್ಗಳಿಗೆ ಕ್ಯಾಬ್ಗಳಿಗೆ ನೀರು ಹಾಕ್ಬಿಟ್ಟು ಓಡಿಸೋಕ್ಕಾಗತ್ತಾ? ಟಿಕೆಟ್ ಆಬ್ವಿಯಸ್ಲಿ ನಾವು ಜಾಸ್ತಿ ಮಾಡ್ತೀವಿ ಬೆಲೆಯನ್ನು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಸೊ ಎಲ್ಲೋದ್ರೂ ಕೂಡ ಹೊಡೆತ ಬೀಳೋದು ಸಾರ್ವಜನಿಕರಿಗೇನೆ. ಸೊ ಹಾಗಾಗಿ ಈ ರೀತಿ ಮಾಡಿದ್ರೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಪೆಟ್ರೋಲ್ ದರ ರೂಪಾಯಿ 54 ಆಗತ್ತಾ? ಹಾಗಾದರೆ ಡೀಸೆಲ್ ದರ 50 ಆಗತ್ತಾ? ಹಾಲಿ ಡೀಸೆಲ್ ದರ 98.80 ಇದೆ. ಸೊ ಎಷ್ಟನ್ನು ತಯಾರಿಸೋದಕ್ಕೆ ಎಷ್ಟು ಖರ್ಚಾಗತ್ತೆ, ಫೈನಲ್ ಆಗಿ ಎಷ್ಟಾಗತ್ತೆ ಅನ್ನುವಂಥದ್ದು.